ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಎಲ್ಲರೂ ಮನೆಯಲ್ಲೂ ಕೂಡ ಈ ಒಂದು ಕಾಮನ್ ಪ್ರಾಬ್ಲಮ್ ಎಲ್ರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ಜಾಸ್ತಿ ನನಗೆ ಕುತ್ತಿಗೆ ಭಾಗದಲ್ಲಿ ಹಾಗೂ ನಮ್ಮ ಕುತ್ತಿಗೆ ಪಕ್ಕದಲ್ಲಿ ಎಲ್ಲೆಲ್ಲಂತೂ ನರುಲಿಗಳು ನಾವು ಕಾಣ್ತಾ ಇರ್ತೇವೆ ಸ್ನೇಹಿತರೆ. ನರುಲಿ ಅಂತೂ ಜಾಸ್ತಿ ಏನು ಪ್ರಾಬ್ಲಮ್ ಕೊಡೋದಿಲ್ಲ, ಹಾಗೆ ಈ ಸ್ವಲ್ಪ ಜನರಿಗೆ ತುರಿಕೆ ಕೊಡುತ್ತೆ ಅಷ್ಟೇ. ಆದರೆ ಈ ಒಂದು ನರುಲಿ ನಮ್ಮ ಕುತ್ತಿಗೆ ಭಾಗದಲ್ಲಿ ಕಾಣಿಸೋದ್ರಿಂದ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಇದರಿಂದ ತುಂಬ ಜನ ಎಷ್ಟೋ ಮುಜುಗರ ಪಡ್ತಾ ಇರ್ತಾರೆ. ಹಾಗೂ ಇವತ್ತಿನ ಒಂದು ವಿಡಿಯೋ ನಿಮಗೂ ಇಷ್ಟವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಮಗೂ ಕೂಡ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಹಾಗೂ ಕಮೆಂಟ್ ಮಾಡಿದೆ ಹೋಗಬೇಡಿ ಸ್ನೇಹಿತರೆ. ಹಾಗಾದರೆ ತಡ ಮಾಡಿದೆ ಈ ಒಂದು ವಿಡಿಯೋನ ಮಾಡೋಣ ಬನ್ನಿ. ನಾನಿಲ್ಲಿ ಬಟ್ಟೆಗೆ ಯೂಸ್ ಮಾಡುವಂಥ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು. ಬಟ್ಟೆಗೆ ನಾವು ಒಗ್ತಾ ಇರ್ತೀವಲ್ಲ, ಆ ಪೌಡರ್ನ ಇದ್ರೊಳಗಡೆ ಸ್ವಲ್ಪ ಹಾಕ್ಕೊಂಡು ಹೀಗೆ ನಾನು ಅದರಿಂದ ತುಂಬಾ ಎಫೆಕ್ಟಿವ್ ಆಗಿ ಈ ನರುಲಿ ಹೋಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಬಟ್ಟೆ ಒಗೆಯುವ ಪೌಡರ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ಕೋತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಹಾಗೂ ಎಲ್ಲರ ಮನೆಯಲ್ಲೂ ಸೋಡಾ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಎಲ್ಲರ ಮನೆಯಲ್ಲಿ ಸಿಗುವಂಥದ್ದು. ಅದು ಕೂಡ ನಾನಿಲ್ಲಿ 1/2 ಸ್ಪೂನಷ್ಟು ಯೂಸ್ ಮಾಡ್ಕೋತಾ ಇರೋದು. ಹಾಗೂ ಇವೆರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿ ಗಂಟು ಬೀಳಬಾರ್ದು, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಎರಡು ಇಂಗ್ರೀಡಿಯೆಂಟ್ಸ್ನ. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವೇ ನೋಡ್ತೀರ ಸ್ನೇಹಿತರೆ. ನೀವು ಕೂಡ ಯೂಸ್ ಮಾಡಿಬಿಟ್ರೆ. ಹಾಗೂ ನಾನಿಲ್ಲಿ ಕೋಲ್ಗೇಟ್ನ ಯೂಸ್ ಮಾಡ್ಕೋತಾ ಇರೋದು. ನಿಮ್ಮ ಮನೇಲಿ ಯಾವ ಕೋಲ್ಗೇಟ್ನ ಯೂಸ್ ಮಾಡ್ಕೋತೀರಾ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಇದರೊಳಗಡೆ ಕೋಲ್ಗೇಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಲ್ಗೇಟ್ನಿಂದ ಕೂಡ ನಮ್ಮ ಸ್ಕಿನ್ ಟ್ಯಾಗ್ ಎಲ್ಲೆಲ್ಲಿ ಇರುತ್ತೋ ಅದು ಕೂಡ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಕೋಲ್ಗೇಟ್ನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು. ನೋಡ್ಬೋದು, ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕೊಂಡ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಮತ್ತು ಇದ್ರೊಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂದ್ರೆ ಇದ್ರೊಳಗಡೆ ಲಿಂಬೆಹಣ್ಣು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಇದ್ರೊಳಗಡೆಯಿಂದ ಹಾಫಷ್ಟು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಲಿಂಬೆಹಣ್ಣಂತೂ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ನಮ್ಮ ಸ್ಕಿನ್ ಟ್ಯಾಗ್ ವೇಗವಾಗಿ ಕಡಿಮೆ ಆಗೋದಕ್ಕೆ ನೋಡ್ಬೋದು. ಈ ಒಂದು ಲಿಂಬೆಹಣ್ಣಿನ ಜ್ಯೂಸ್ ಇದ್ರೊಳಗಡೆ ಹಾಕಿದ ತಕ್ಷಣ ಯಾವ ರೀತಿ ಈ ಒಂದು ಪೌಡರ್ ರಿಯಾಕ್ಟ್ ಆಗುತ್ತೆ ಅಂದರೆ ಒಂಥರ ಹೀಗೆ ನೊರೆ ಬಿಡುತ್ತೆ, ಅಷ್ಟು ಇದ್ರೊಳಗಡೆ ರಿಯಾಕ್ಟ್ ಆಗುತ್ತೆ. ನೋಡ್ಬೋದು ಯಾವ ಥರ ಇದು ನೊರೆ ಬಿಡ್ತಾ ಇದೆ ಅಂತ. ಈ ಒಂದು ನಿಂಬೆಹಣ್ಣಿನ ರಸ ಹಾಕಿದ ನಂತರ ಈ ಒಂದು ಪೌಡರ್ ತುಂಬಾ ಪವರ್ಫುಲ್ ಆಗುತ್ತೆ ಸ್ನೇಹಿತರೆ. ಹಾಗೂ ತುಂಬಾ ರಿಯಾಕ್ಟ್ ಆಗುತ್ತೆ ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ. ಹಾಗೂ ನಮ್ಮ ದೇಹದ ಮೇಲೆ ಎಲ್ಲೆಲ್ಲಿ ಒಂದು ನರುಲಿ ಕಾಣಿಸ್ತಾ ಇರುತ್ತೋ ಅಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ, ಈ ಒಂದು ಸ್ಕಿನ್ ಟ್ಯಾಗ್ ರಿಮೂವ್ ಮಾಡೋದಕ್ಕೆ ಈ ಒಂದು ಮನೆ ಮದ್ದು ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಹಾಗಾದರೆ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಹೀಗೆ ಮನೆಯಲ್ಲೇ ನೀವು ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಎಲ್ಲೆಲ್ಲಿ ನರುಲಿದೆ ಈ ರೀತಿ ನೀವು ಅಲ್ಲಿ ಹಚ್ಚಿಬಿಟ್ರೆ ಸಾಕು. ಇದನ್ನು ಒಂದು 3 ದಿನ ಆದರೂ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೋತಾ ಬನ್ನಿ. ಇದನ್ನು ನೀವು ಒಂದೇ ಬಾರಿ ಮಾಡಿ 3 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 4ನೇ ದಿವಸಕ್ಕೆ ಇದರ ಪವರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮಗೇನಾದರೂ ಕಣ್ಣಿನ ಭಾಗದಲ್ಲಿ ನರುಲಿ ಇದ್ದರೆ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಅದು ತುಂಬ ಪವರ್ಫುಲ್ ಆಗಿರೋಂಥದ್ದು. ಯಾಕಂದರೆ ನಮ್ಮ ಕಣ್ಣಿಗೂ ಕೂಡ ಸೈಡ್ ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ. ಈ ಗಿಡನ ನೀವು ನೋಡಿರ್ಬೋದು, ಎಲ್ಲಿ ಹುಲ್ಲಿರುತ್ತೆ ಅಲ್ಲಿ ಜಾಸ್ತಿಯಾಗಿ ಬೆಳೆದಿರುತ್ತೆ. ಇದನ್ನು ನಾವು ಅಚ್ಚೆ ಗಿಡ ಅಂತ ಕರಿತೀವಿ ಸ್ನೇಹಿತರೆ ಕನ್ನಡದಲ್ಲಿ. ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ತುಂಬಾ ಹೆಸರುಗಳಿವೆ. ಇದರಿಂದ ಹಾಲು ಕೂಡ ಬಿಡುಗಡೆಯಾಗುತ್ತೆ ಸ್ನೇಹಿತರೆ. ಹಾಗೂ ಇದರಿಂದ ಒಂದು ಹಾಲನ್ನ ನೀವು ಹೀಗೆ ಕಳೆದ್ಬಿಟ್ಟು ಎಲ್ಲಿ ನಿಮ್ಮ ಕಣ್ಣಿನ ಭಾಗ ರೆಪ್ಪೆ ಮೇಲೆ ನರುಲಿದ್ರೆ ಅಲ್ಲಿ ಹಚ್ಚಿದ್ರೆ ಸಾಕು, ಬೇಗನೆ ನರುಲಿ ಕಡಿಮೆ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಹಾಗೂ ನೀವು ಕೂಡ ಈ ಒಂದು ಗಿಡ ಎಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಸರ್ಚ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಗೂಗಲ್ ಮೇಲೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಅಚ್ಚೆ ಗಿಡದಿಂದ. ಹಾಗೂ ಇದರಿಂದ ನಾವು ನರುಲಿ ಕೂಡ ಅಂದರೆ ಸ್ಕಿನ್ ಟ್ಯಾಗ್ ಕೂಡ ತುಂಬಾ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ಅಚ್ಚೆ ಗಿಡನ ನೀವು ಕಡ್ದು ಬಿಟ್ಟು 1 ಡೇಸ್ ಇಡಬೇಡಿ ಸ್ನೇಹಿತರೆ, ಯಾಕಂದರೆ ಬೇಗ ಇದು ಡ್ರೈ ಆಗೋಗ್ಬಿಡುತ್ತೆ. ಆವಾಗಲೇ ಕಡ್ದು ಇದನ್ನು ಈ ಹಾಲನ್ನ ಹಚ್ಕೊಂಡು ಬಿಟ್ಟರೆ ಸಾಕು, ನಿಮ್ಮ ನರುಲಿ ಕೂಡ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದರೆ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮುಂದಿನ ಮತ್ತೊಂದೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.